ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಫ್ಯಾಕ್ಟರಿಯಲ್ಲಿ ಹಳೆಯ ಬಟ್ಟೆಗಳಿಂದ ಹೊಸ ಬಟ್ಟೆಗಳನ್ನು ಹೇಗೆ ತಯಾರು ಮಾಡ್ತಾರೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ವಿವಿಧ ಪ್ರದೇಶಗಳಿಂದ ಸಂಗ್ರಹಿಸಿದ ಹಳೆಯ ಮತ್ತೆ ಬಳಸಿದ ಬಟ್ಟೆಗಳನ್ನ ಫ್ಯಾಕ್ಟರಿಗೆ ತರ್ತಾರೆ. ಅಲ್ಲಿ ಮೊದಲ ಹಂತದಲ್ಲಿ ಬಟ್ಟೆಗಳನ್ನ ಅವುಗಳ ರೀತಿ, ಬಣ್ಣ ಮತ್ತೆ ಗುಣಮಟ್ಟದ ಆಧಾರದಲ್ಲಿ ಜಾಗೃತಿಯಿಂದ ವಿಂಗಡಿಸ್ತಾರೆ. ಈ ವರ್ಗೀಕರಣ ಬಹಳ ಮುಖ್ಯ, ಯಾಕಂದ್ರೆ ಪ್ರತಿ ಬಟ್ಟೆಯು ರೀಸೈಕ್ಲಿಂಗ್ಗೆ ಸೂಕ್ತವಾಗಿರೋದಿಲ್ಲ. ಬಣ್ಣ ಮಸುಕು ಬಿದ್ದವುಗಳು, ಹೆಚ್ಚು ಹಾಳಾದವುಗಳು ಅಥವಾ ಬಳಕೆಗೆ ಯೋಗ್ಯವಲ್ಲದ ಬಟ್ಟೆಗಳನ್ನ ತೆಗೆದು ಹಾಕ್ತಾರೆ. ಯಾಕಂದ್ರೆ ಪ್ರತಿ ಬಟ್ಟೆಯು ರೀಸೈಕ್ಲಿಂಗ್ಗೆ ಸೂಕ್ತವಾಗಿರೋದಿಲ್ಲ. ಬಣ್ಣ ಮಸುಕು ಬಿದ್ದವುಗಳು, ಹೆಚ್ಚು ಹಾಳಾದವುಗಳು ಅಥವಾ ಬಳಕೆಗೆ ಯೋಗ್ಯವಲ್ಲದ ಬಟ್ಟೆಗಳನ್ನ ತೆಗೆದು ಹಾಕ್ತಾರೆ. ಉತ್ತಮ ಸ್ಥಿತಿಯಲ್ಲಿರೋ ಮತ್ತೆ ರೀಸೈಕ್ಲಿಂಗ್ಗೆ ಸೂಕ್ತವಾದ ಬಟ್ಟೆಗಳನ್ನ ಮಾತ್ರ ಮುಂದಿನ ಹಂತಗಳಿಗೆ ಕಳುಹಿಸ್ತಾರೆ. ಹೀಗೆ ಸರಿಯಾಗಿ ವಿಂಗಡಿಸಿದ ನಂತರ ಆ ಬಟ್ಟೆಗಳು ರೀಸೈಕ್ಲಿಂಗ್ ಪ್ರತಿಕ್ರಿಯೆಗೆ ಒಳಪಟ್ಟು ಮತ್ತೆ ಉಪಯೋಗಿಸಬಹುದಾದ ಹೊಸ ವಸ್ತ್ರಗಳಾಗಿ ಪರಿವರ್ತನೆಗೊಳ್ಳಲು ಸಿದ್ಧವಾಗುತ್ತವೆ. ರೀಸೈಕ್ಲಿಂಗ್ಗೆ ಮೊದಲು ಬಟ್ಟೆಗಳ ಮೇಲಿರುವ ಬಟನ್ಗಳು, ಜಿಪ್ಗಳು, ಹುಕ್ಗಳು, ಲೋಹದ ಕ್ಲಿಪ್ಗಳಂತಹ ಭಾಗಗಳನ್ನ ಜಾಗ್ರತೆಯಿಂದ ತೆಗೆದು ಹಾಕ್ತಾರೆ. ಇದು ಯಂತ್ರಗಳಿಗೆ ಹಾನಿಯಾಗದಂತೆ ಮಾತ್ರವಲ್ಲದೆ ಕೊನೆಯಲ್ಲಿ ತಯಾರಾಗುವ ವಸ್ತ್ರಗಳ ಗುಣಮಟ್ಟವನ್ನ ಕಾಪಾಡಲು ಸಹ ಅಗತ್ಯವಾಗುತ್ತೆ. ನಂತರ ಬಟ್ಟೆಗಳನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸಿ ವಿಶೇಷ ಯಂತ್ರಗಳಲ್ಲಿ ಹಾಕಿ ನಾರುಗಳಾಗಿ ವಿಭಜಿಸ್ತಾರೆ. ಈ ಹಂತದಲ್ಲಿ ಬಟ್ಟೆಗಳು ಮತ್ತೆ ಕಚ್ಚಾ ವಸ್ತುವಿನ ರೂಪಕ್ಕೆ ಬರುತ್ತವೆ. ಉತ್ಪತ್ತಿಯಾದ ನಾರುಗಳಲ್ಲಿರುವ ಧೂಳು, ಕಸ, ಚಿಕ್ಕ ಚಿಕ್ಕ ಕಲ್ಲುಗಳು ಅಥವಾ ಇತರ ಮಲಿನಾಂಶಗಳನ್ನ ಗಾಳಿ ಪ್ರವಾಹ ಮತ್ತೆ ಫಿಲ್ಟರ್ಗಳ ಸಹಾಯದಿಂದ ಸಂಪೂರ್ಣವಾಗಿ ತೆಗೆದು ಹಾಕ್ತಾರೆ. ಈ ಶುದ್ಧೀಕರಿಸಿದ ನಾರುಗಳನ್ನ ನಂತರ ದೊಡ್ಡ ಇಂಡಸ್ಟ್ರಿಯಲ್ ಯಂತ್ರಗಳಲ್ಲಿ ಚೆನ್ನಾಗಿ ತೊಳಿತಾರೆ. ಜಿಡ್ಡು ಕಲೆಗಳು, ಬೆವರಿನ ವಾಸನೆ, ಎಣ್ಣೆ ಅಥವಾ ರಾಸಾಯನಿಕ ಅವಶೇಷಗಳನ್ನ ತೆಗೆದು ಹಾಕಲು ಸುರಕ್ಷಿತ ಮತ್ತೆ ಪರಿಸರಕ್ಕೆ ಹಾನಿಯಾಗದ ರಾಸಾಯನಿಕಗಳನ್ನ ಬಳಸ್ತಾರೆ. ಇಷ್ಟೇ ಅಲ್ಲದೆ ತೊಳೆದ ನಂತರ ನಾರುಗಳನ್ನ ಹಲವು ಬಾರಿ ಶುದ್ಧ ನೀರಿನಿಂದ ತೊಳೆದು ರಾಸಾಯನಿಕಗಳು ಸಂಪೂರ್ಣವಾಗಿ ಹೋಗುವಂತೆ ಖಚಿತಪಡಿಸಿಕೊಳ್ತಾರೆ. ನಂತರ ಯಂತ್ರಗಳ ಸಹಾಯದಿಂದ ಹೆಚ್ಚುವರಿ ನೀರನ್ನ ತೆಗೆದುಹಾಕಿ ಬಿಸಿ ಗಾಳಿಯಿಂದ ಸಂಪೂರ್ಣವಾಗಿ ಒಣಗಿಸ್ತಾರೆ. ಹೀಗೆ ಒಣಗಿಸಿದ ನಾರುಗಳು ಮುಂದಿನ ಹಂತಗಳಿಗೆ ಸಿದ್ಧವಾಗುತ್ತವೆ. ಒಣಗಿಸಿದ ನಾರುಗಳನ್ನ ವಿಶೇಷ ಯಂತ್ರಗಳ ಮೂಲಕ ಮತ್ತೆ ವಿಭಜಿಸಿ ಅವು ಮೃದುವಾಗಿ ಮತ್ತೆ ಸಮಾನವಾಗಿರುವಂತೆ ಮಾಡ್ತಾರೆ. ಅಗತ್ಯತೆಯ ಪ್ರಕಾರ ವಿವಿಧ ರೀತಿಯ ನಾರುಗಳನ್ನ ಸರಿಯಾದ ಅನುಪಾತದಲ್ಲಿ ಬೆರೆಸಿ ತಯಾರಾಗುವ ಬಟ್ಟೆಗೆ ಬಲ ಮತ್ತೆ ಗುಣಮಟ್ಟ ಬರುವಂತೆ ನೋಡಿಕೊಳ್ತಾರೆ. ಹೊಸ ಬಟ್ಟೆಗೆ ಬಣ್ಣ ಏಕರೂಪವಾಗಿರುವಂತೆ ಕಲರ್ ಮ್ಯಾಚಿಂಗ್ ಮಾಡಿ ನಾರುಗಳು ಎಲ್ಲಾ ಜಾಗದಲ್ಲೂ ಸಮಾನವಾಗಿ ಬೆರೆತಿವೆಯಾ ಎಂದು ಜಾಗ್ರತೆಯಿಂದ ಪರೀಕ್ಷಿಸ್ತಾರೆ. ಈ ಹಂತ ಪೂರ್ಣಗೊಂಡ ನಂತರ ನಾರುಗಳು ದಾರ ತಯಾರಿಕೆಗೆ ಸಂಪೂರ್ಣವಾಗಿ ಸಿದ್ಧವಾಗುತ್ತವೆ. ದಾರ ತಯಾರಿಕೆಯ ಮೊದಲ ಹಂತ ಕಾರ್ಡಿಂಗ್. ಈ ಪ್ರಕ್ರಿಯೆಯಲ್ಲಿ ನಾರುಗಳನ್ನ ಕಾರ್ಡಿಂಗ್ ಮಷೀನ್ ನಲ್ಲಿ ಹಾಕಿ ಸರಿಯಾಗಿ ಅಳವಡಿಸ್ತಾರೆ. ಉಳಿದಿರುವ ಚಿಕ್ಕ ಮಲಿನಾಂಶಗಳನ್ನ ತೆಗೆದು ಹಾಕ್ತಾರೆ. ಕಾರ್ಡಿಂಗ್ ನಂತರ ನಾರುಗಳು ಒಂದೇ ಗಾತ್ರದ ಉದ್ದವಾದ ತಂತಿ ರೂಪದ ಸ್ಲೈವರ್ಗಳಾಗಿ ಮಾರ್ಪಡುತ್ತವೆ. ನಂತರ ಡ್ರಾಯಿಂಗ್ ಪ್ರಕ್ರಿಯೆಯಲ್ಲಿ ಈ ಸ್ಲೈವರ್ಗಳನ್ನ ಇನ್ನಷ್ಟು ಸರಿಪಡಿಸಿ ಅದರ ಗಾತ್ರ ಎಲ್ಲೆಡೆ ಒಂದೇ ರೀತಿಯಾಗಿರುವಂತೆ ಮಾಡ್ತಾರೆ. ಕೊನೆಯಲ್ಲಿ ಈ ನಾರುಗಳನ್ನ ತಿರುಗಿಸಿ ಬಲವಾದ ಮತ್ತೆ ಗುಣಮಟ್ಟದ ದಾರವನ್ನ ತಯಾರಿಸ್ತಾರೆ. ತಯಾರಾದ ದಾರವನ್ನ ರೀಲ್ಗಳ ಮೇಲೆ ಸುತ್ತಿ ಮುಂದಿನ ಹಂತದಲ್ಲಿ ಬಟ್ಟೆ ನೇಯಲು ಸಿದ್ಧಗೊಳಿಸ್ತಾರೆ. ಹೀಗೆ ಹಳೆಯ ಬಟ್ಟೆಗಳಿಂದ ಆರಂಭವಾದ ಪ್ರಯಾಣ ಕ್ರಮೇಣ ಹೊಸ ದಾರವಾಗಿ ಮಾರ್ಪಟ್ಟು ಮುಂದಿನ ತಯಾರಿಕೆಯ ಹಂತಗಳಿಗೆ ದಾರಿ ಮಾಡಿಕೊಡ್ತದೆ. ದಾರ ತಯಾರಾದ ನಂತರ ಅದನ್ನ ಮಗ್ಗದ ಮಷೀನ್ ಮೇಲೆ ಅಳವಡಿಸ್ತಾರೆ. ಇಲ್ಲಿ ದಾರಗಳನ್ನ ಸರಿಯಾದ ಒತ್ತಡ ಮತ್ತೆ ದಿಕ್ಕಿನಲ್ಲಿ ಜಾಗ್ರತೆಯಿಂದ ಸೆಟ್ ಮಾಡ್ತಾರೆ. ಈ ಏರ್ಪಾಟು ಬಹಳ ಮುಖ್ಯ, ಯಾಕಂದ್ರೆ ದಾರಗಳು ಸರಿಯಾಗಿ ಅಳವಡಿಸಿದ್ರೆ ಮಾತ್ರ ಬಟ್ಟೆ ಬಲವಾಗಿ ಮತ್ತೆ ಸಮಾನವಾಗಿ ನೇಯಲ್ಪಡ್ತದೆ. ನಂತರ ಮಗ್ಗದ ಸಹಾಯದಿಂದ ದಾರಗಳನ್ನ ಒಂದರ ಮೇಲೊಂದು ನೇಯುತ್ತಾ ಬಟ್ಟೆಗಳ ರೂಪ ಕೊಡ್ತಾರೆ. ಈ ನೇಯುವ ಪ್ರಕ್ರಿಯೆಯಲ್ಲಿ ಕೆಲವೇ ಸಮಯದಲ್ಲಿ ಉದ್ದವಾದ ಮತ್ತೆ ನಿರಂತರ ಫ್ಯಾಬ್ರಿಕ್ ತಯಾರಾಗ್ತದೆ. ಅಗತ್ಯತೆಯ ಪ್ರಕಾರ ಬಟ್ಟೆಯ ದಪ್ಪ, ನಮೂನೆ, ಬಲ ಮುಂತಾದ ಗುಣಲಕ್ಷಣಗಳನ್ನ ನಿಯಂತ್ರಿಸಬಹುದು. ಮೃದುವಾಗಿ ಸಾಗುವ ಗುಣವಿರುವ ಬಟ್ಟೆ ಅಗತ್ಯವಿದ್ದಾಗ ನೆಟ್ಟಿಂಗ್ ಮಷೀನ್ ಬಳಸ್ತಾರೆ. ಈ ವಿಧಾನದಲ್ಲಿ ದಾರಗಳನ್ನ ವಲಯಗಳಂತೆ ನೇಯುವುದರಿಂದ ಬಟ್ಟೆ ಇನ್ನಷ್ಟು ಮೃದುವಾಗಿ ಮತ್ತೆ ಎಲಾಸ್ಟಿಕ್ ಆಗಿ ತಯಾರಾಗ್ತದೆ. ಅದಕ್ಕಾಗಿ ಟಿ ಶರ್ಟ್ಗಳು, ಸ್ಪೋರ್ಟ್ಸ್ ಉಡುಪುಗಳು, ದೈನಂದಿನವಾಗಿ ಧರಿಸಲು ಸೌಕರ್ಯವಾದ ಬಟ್ಟೆಗಳು ಈ ನಿಟ್ಟಿಂಗ್ ಪ್ರಕ್ರಿಯೆಯಿಂದ ತಯಾರಾಗುತ್ತವೆ. ಹೀಗೆ ದಾರದಿಂದ ಆರಂಭವಾದ ಪ್ರಯಾಣ ಮಗ್ಗ ಮತ್ತೆ ನಿಟ್ಟಿಂಗ್ ಮಷೀನ್ಗಳ ಮೂಲಕ ಅಂದವಾದ ಮತ್ತೆ ಉಪಯೋಗಕರವಾದ ಹೊಸ ಬಟ್ಟೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಹೀಗೆ ತಯಾರಾದ ಬಟ್ಟೆಯನ್ನ ಜಾಗ್ರತೆಯಿಂದ ದೊಡ್ಡ ರೋಲ್ಗಳಾಗಿ ಸುತ್ತುತ್ತಾರೆ. ಪ್ರತಿ ರೋಲ್ ಅಲ್ಲಿ ಬಟ್ಟೆಯ ಗಾತ್ರ, ಬಲ ಮತ್ತೆ ಗುಣಮಟ್ಟ ಒಂದೇ ಆಗಿರುವಂತೆ ವಿಶೇಷವಾಗಿ ಪರೀಕ್ಷಿಸ್ತಾರೆ. ರೋಲ್ ತಯಾರಾದ ನಂತರ ಬಟ್ಟೆಯನ್ನ ನಿಶ್ಚಿತವಾಗಿ ಪರಿಶೀಲಿಸಿ ಎಲ್ಲಿಯಾದ್ರೂ ದೋಷ ಕಂಡ್ರೆ ತಕ್ಷಣ ಸರಿಪಡಿಸ್ತಾರೆ. ನಂತರ ಬಟ್ಟೆಯನ್ನ ದೊಡ್ಡ ಡೈಯಿಂಗ್ ಮಿಷಿನ್ ಗಳಲ್ಲಿ ಹಾಕ್ತಾರೆ. ಇಲ್ಲಿ ತಾಪಮಾನ, ಸಮಯ, ಬಣ್ಣದ ಪ್ರಮಾಣ ಮುಂತಾದ ಅಂಶಗಳನ್ನ ನಿಖರವಾಗಿ ನಿಯಂತ್ರಿಸಿ ಬಟ್ಟೆಗೆ ಬಣ್ಣ ಸಮಾನವಾಗಿ ಹಿಡಿಯುವಂತೆ ನೋಡ್ಕೊಳ್ತಾರೆ. ಬಣ್ಣ ಹೆಚ್ಚು ಕಾಲ ಉಳಿಯುವಂತೆ ಬಟ್ಟೆಯನ್ನ ಹೀಟ್ ಟ್ರೀಟ್ಮೆಂಟ್ ಗೆ ಒಳಪಡಿಸ್ತಾರೆ. ಈ ಪ್ರಕ್ರಿಯೆಯಿಂದ ಬಣ್ಣ ಬಟ್ಟೆಯಿಂದ ಬಲವಾಗಿ
ಚೆನ್ನಾಗಿ ಸ್ಥಿರಗೊಳ್ಳುತ್ತದೆ. ಬಣ್ಣ ಹಾಕಿದ ನಂತರ ಬಟ್ಟೆಯನ್ನ ಮತ್ತೊಮ್ಮೆ ಶುದ್ಧವಾಗಿ ತೊಳೆದು ಉಳಿದ ಬಣ್ಣದ ಅವಶೇಷಗಳು ಮತ್ತೆ ರಾಸಾಯನಿಕಗಳನ್ನ ತೆಗೆದು ಹಾಕ್ತಾರೆ. ನಂತರ ಫಿನಿಶಿಂಗ್ ಪ್ರಕ್ರಿಯೆಯಲ್ಲಿ ಬಟ್ಟೆಯನ್ನ ಮೃದುವಾಗಿ ಸಾಫ್ಟ್ ಆಗಿ ಮಿನುಗುವಂತೆ ಮತ್ತೆ ಧರಿಸಲು ಸೌಕರ್ಯವಾಗುವಂತೆ ಮಾಡ್ತಾರೆ. ಅಗತ್ಯವಿದ್ರೆ ಇಸ್ತ್ರಿ, ಪ್ರೆಸ್ಸಿಂಗ್ ಅಥವಾ ವಿಶೇಷ ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾರೆ. ಕೊನೆಯಲ್ಲಿ ಬಟ್ಟೆಯನ್ನ ಮತ್ತೊಮ್ಮೆ ಸಂಪೂರ್ಣವಾಗಿ ಪರೀಕ್ಷಿಸ್ತಾರೆ. ಹೀಗೆ ಗುಣಮಟ್ಟದ ಮಾನದಂಡಗಳನ್ನು ಸಂಪೂರ್ಣವಾಗಿ ಪಾಲಿಸಿದ ಬಟ್ಟೆಗಳನ್ನ ಮಾತ್ರ ಮುಂದಿನ ಹಂತಗಳಿಗೆ ಕಳುಹಿಸ್ತಾರೆ. ಹೀಗೆ ಹಳೆಯ ಬಟ್ಟೆಗಳಿಂದ ಆರಂಭವಾದ ಪ್ರಯಾಣ ಅನೇಕ ಜಾಗ್ರತೆಯ ಹಂತಗಳ ನಂತರ ನಾಣ್ಯತೆಯುಳ್ಳ ಹೊಸ ವಸ್ತ್ರಗಳ ರೂಪದಲ್ಲಿ ಪರಿವರ್ತನೆಗೊಳ್ಳುತ್ತದೆ. ಫಿನಿಶಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಬಟ್ಟೆಯನ್ನ ಅಗತ್ಯವಿರುವ ಡಿಸೈನ್ಗೆ ತಕ್ಕಂತೆ ಕತ್ತರಿಸ್ತಾರೆ. ಈ ಹಂತದಲ್ಲಿ ಒಂದೇ ಸಾರಿ ಹಲವು ಪದರಗಳ ಬಟ್ಟೆಯನ್ನ ನಿಖರವಾಗಿ ಕತ್ತರಿಸುವ ವಿಶೇಷ ಯಂತ್ರಗಳನ್ನ ಬಳಸ್ತಾರೆ. ಇದರಿಂದ ಪ್ರತಿ ತುಂಡು ಸರಿಯಾದ ಅಳತೆಯಲ್ಲಿ ಇರ್ತದೆ. ಕತ್ತರಿಸಿದ ತುಂಡುಗಳನ್ನ ಅವುಗಳ ಸೈಜ್ ಮತ್ತೆ ಪ್ಯಾಟರ್ನ್ ಪ್ರಕಾರ ವಿಂಗಡಿಸಿ ಮುಂದಿನ ಹಂತಕ್ಕೆ ಸಿದ್ಧಗೊಳಿಸ್ತಾರೆ. ನಂತರ ಈ ತುಂಡುಗಳನ್ನ ಸ್ಟಿಚಿಂಗ್ ಲೈನ್ಗೆ ಕಳಿಸಿ ಕ್ರಮಬದ್ಧವಾಗಿ ಹೊಲಿತಾರೆ. ಹೊಲಿಯುವ ಕೆಲಸ ಮುಗಿದ ನಂತರ ಹೊರಗೆ ಕಾಣೋ ದಾರಗಳನ್ನ ಕತ್ತರಿಸಿ ಜಾಯಿಂಟ್ ಗಳನ್ನ ಇನ್ನಷ್ಟು ಬಲಪಡಿಸ್ತಾರೆ. ಅಗತ್ಯವಿದ್ರೆ ಇಸ್ತ್ರಿ ಮಾಡಿ ಆಕಾರ ಸರಿಪಡಿಸಿ ಕೊನೆಯ ಪರೀಕ್ಷೆಯನ್ನ ಮಾಡ್ತಾರೆ. ಹೊಲಿಯುವ ಕೆಲಸ ಮುಗಿದ ನಂತರ ಬಟ್ಟೆಗಳನ್ನ ಮತ್ತೊಮ್ಮೆ ಶುದ್ಧವಾಗಿ ತೊಳಿತಾರೆ. ಇದರಿಂದ ಧೂಳು, ಎಣ್ಣೆ ಕಲೆಗಳು, ಹೊಲಿಯುವ ಸಮಯದಲ್ಲಿ ಬಂದ ವಾಸನೆಗಳು ಸಂಪೂರ್ಣವಾಗಿ ತೊಲಗುತ್ತವೆ. ತೊಳೆದ ನಂತರ ಯಂತ್ರಗಳ ಸಹಾಯದಿಂದ ಹೆಚ್ಚುವರಿ ನೀರನ್ನ ತೆಗೆದುಹಾಕಿ ಬಟ್ಟೆಗಳನ್ನ ಚೆನ್ನಾಗಿ ಒಣಗಿಸ್ತಾರೆ. ನಂತರ ಸ್ಟೀಮ್ ಐರನ್ ಇಂದ ಜಾಗ್ರತೆಯಿಂದ ಪ್ರೆಸ್ ಮಾಡ್ತಾರೆ. ಇದರಿಂದ ಅವು ಸರಿಯಾದ ಆಕಾರ ಪಡೆದು ಹೊಸ ಬಟ್ಟೆಗಳಂತೆ ಮೃದುವಾಗಿ ಮತ್ತೆ ಅಂದವಾಗಿ ಕಾಣುತ್ತವೆ. ಪ್ರೆಸ್ಸಿಂಗ್ ಮುಗಿದ ನಂತರ ಬಟ್ಟೆಗಳ ಫೈನಲ್ ಲುಕ್, ಸೈಜ್, ಆಕಾರ ಎಲ್ಲವೂ ಸರಿಯಾಗಿದೆಯಾ ಎಂದು ಮತ್ತೊಮ್ಮೆ ಪರೀಕ್ಷಿಸ್ತಾರೆ. ಈಗ ಬಟ್ಟೆಗಳ ಮೇಲೆ ಸೈಜ್, ಬ್ರ್ಯಾಂಡ್ ಮತ್ತೆ ಅಗತ್ಯವಿರೋ ಮಾಹಿತಿಯ ಟ್ಯಾಗ್ ಗಳನ್ನ ಅಳವಡಿಸ್ತಾರೆ. ನಂತರ ಬಟ್ಟೆಗಳನ್ನ ಶುದ್ಧವಾಗಿ ಮಡಚಿ ಪ್ಯಾಕಿಂಗ್ಗೆ ಸಿದ್ಧಗೊಳಿಸ್ತಾರೆ. ಅವುಗಳನ್ನ ಸುರಕ್ಷಿತ ಕವರ್ಗಳಲ್ಲಿ ಅಥವಾ ಬಾಕ್ಸ್ಗಳಲ್ಲಿ ಪ್ಯಾಕ್ ಮಾಡಿ ಹೊರಗೆ ಮಲಿನಾಂಶ ಬರದಂತೆ ಜಾಗ್ರತೆ ವಹಿಸ್ತಾರೆ. ಪ್ಯಾಕ್ ಮಾಡಿದ ಬಟ್ಟೆಗಳನ್ನ ದೊಡ್ಡ ಬಾಕ್ಸ್ಗಳಲ್ಲಿ ಅಳವಡಿಸಿ ಸರಬರಾಜಿಗೆ ಸಿದ್ಧಗೊಳಿಸ್ತಾರೆ. ಕೊನೆಯಲ್ಲಿ ಅವುಗಳನ್ನ ವೇರ್ ಹೌಸ್ ಅಲ್ಲಿ ವ್ಯವಸ್ಥಿತವಾಗಿ ಸಂಗ್ರಹಿಸ್ತಾರೆ. ಅಲ್ಲಿಂದಾನೆ ಈ ಹಳೆಯ ಬಟ್ಟೆಗಳಿಂದ ತಯಾರಾದ ಹೊಸ ನಾಣ್ಯತೆಯುಳ್ಳ ವಸ್ತ್ರಗಳು ಮಾರುಕಟ್ಟೆಗಳು ಮತ್ತೆ ಅಂಗಡಿಗಳಿಗೆ ತಲುಪಿ ಗ್ರಾಹಕರ ಕೈಗೆ ಸೇರುತ್ತವೆ. ಹಳೆಯ ಬಟ್ಟೆಗಳಿಂದ ರೂಪುಗೊಂಡ ಈ ಹೊಸ ವಸ್ತ್ರಗಳು ಕೇವಲ ಅಂದವಾಗಿ ಕಾಣಿಸುವುದಷ್ಟೇ ಅಲ್ಲ, ಸೌಕರ್ಯ, ನಂಬಿಕೆ ಮತ್ತೆ ಪರಿಸರದ ಮೇಲಿನ ಜವಾಬ್ದಾರಿಯ ಭಾವನೆಯನ್ನು ನಮಗೆ ನೀಡುತ್ತದೆ. ಫ್ರೆಂಡ್ಸ್, ಬಟ್ಟೆಗಳ ರೀಸೈಕ್ಲಿಂಗ್ ಪ್ರಕ್ರಿಯೆಯಿಂದ ವ್ಯರ್ಥಗಳು ಗಣನೀಯವಾಗಿ ಕಡಿಮೆಯಾಗುತ್ತವೆ ಮತ್ತೆ ಪರಿಸರ ಹೆಚ್ಚು ಸುರಕ್ಷಿತವಾಗುತ್ತದೆ. ಹಳೆಯ ಬಟ್ಟೆಗಳನ್ನ ಮತ್ತೆ ಬಳಸುವುದರಿಂದ ಹೊಸ ವಸ್ತ್ರ ತಯಾರಿಕೆಗೆ ಬೇಕಾದ ನೀರು, ಶಕ್ತಿ ಮುಂತಾದ ಅಮೂಲ್ಯ ಸಂಪನ್ಮೂಲಗಳು ಉಳಿಯುತ್ತವೆ. ಈ ಕ್ಷೇತ್ರ ಸಾವಿರಾರು ಜನರಿಗೆ ಉದ್ಯೋಗವನ್ನ ಕಲ್ಪಿಸುತ್ತದೆ ಮತ್ತೆ ಆರ್ಥಿಕ ಅಭಿವೃದ್ಧಿಗೂ ಸಹಾಯ ಮಾಡುತ್ತದೆ. ಹಳೆಯ ಬಟ್ಟೆಗಳನ್ನ ಬಿಸಾಡುವ ಬದಲು ರೀಸೈಕ್ಲಿಂಗ್ಗೆ ಕೊಡುವುದು ಒಂದು ಜವಾಬ್ದಾರಿಯುತ ನಿರ್ಣಯ. ಯಾಕಂದ್ರೆ ವಿಶ್ವದಾದ್ಯಂತ ಬಟ್ಟೆಗಳ ವ್ಯರ್ಥಗಳು ವೇಗವಾಗಿ ಹೆಚ್ಚುತ್ತಿವೆ. ಇದು ಪರಿಸರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಸಮಸ್ಯೆಗೆ ರೀಸೈಕ್ಲಿಂಗ್ ಒಂದು ಆಚರಣಾತ್ಮಕ ಮತ್ತೆ ಪರಿಣಾಮಕಾರಿ ಪರಿಹಾರ. ಹೊಸ ತಂತ್ರಜ್ಞಾನದೊಂದಿಗೆ ರೀಸೈಕ್ಲಿಂಗ್ ಈಗ ಇನ್ನಷ್ಟು ವೇಗವಾಗಿ, ಶುದ್ಧವಾಗಿ ಮತ್ತೆ ವಿಶ್ವಾಸಾರ್ಹ ವಿಧಾನವಾಗಿ ಮಾರ್ಪಟ್ಟಿದೆ. ಇಂದು ರೀಸೈಕಲ್ ಮಾಡಿದ ಬಟ್ಟೆಗಳ ಗುಣಮಟ್ಟ ಕೂಡ ಹೊಸ ಬಟ್ಟೆಗಳಿಗೆ ಸಮಾನವಾಗಿರುತ್ತದೆ. ಇನ್ನೊಂದು ಮುಖ್ಯ ವಿಷಯ ಏನೆಂದ್ರೆ, ರೀಸೈಕ್ಲಿಂಗ್ ವಲಯದಿಂದ ಬಟ್ಟೆಗಳು ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುತ್ತವೆ ಮತ್ತೆ ಹೆಚ್ಚಿನ ಜನರಿಗೆ ತಲುಪುತ್ತವೆ. ಈಗ ಫ್ಯಾಷನ್ ಉದ್ಯಮವು ಪರಿಸರ ಹಿತಕರವಾದ ಈ ಮಾರ್ಗವನ್ನ ಸ್ವೀಕರಿಸುತ್ತಿದೆ. ಭವಿಷ್ಯದಲ್ಲಿ ರೀಸೈಕ್ಲಿಂಗ್ ನಮ್ಮ ದೈನಂದಿನ ಅಭ್ಯಾಸವಾದ್ರೆ ಅದು ಪ್ರಕೃತಿಗೆ ನೀಡೋ ಒಂದು ದೊಡ್ಡ ಉಡುಗೊರೆಯಾಗ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.